ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ. ರೆಸಿಪಿ ಅಂದರೆ ಸ್ನ್ಯಾಕ್ಸ್ ರೆಸಿಪಿ. ಏನಪ್ಪ ಅಂದರೆ ಬೀಟ್ರೂಟಿನ ಸ್ಯಾಂಡ್ವಿಚ್ ಮಾಡೋದು ಹೆಂಗಂತ ತೋರ್ಸಾಕತ್ತೀನಿ. ಈಸಿಯಾಗಿ ಮನೆಯಲ್ಲೇ ಇರೋವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಟೇಸ್ಟಿಯಾಗಿ ಸ್ಯಾಂಡ್ವಿಚ್ ಮಾಡೋದು ಹೇಳ್ಕೊಡ್ತೀನಿ. ಸ್ನೇಹಿತರೆ, ಇದಕ್ಕೆ ಯಾವುದು ಚೀಸ್ ಹಾಕಿಲ್ಲ, ಆಮೇಲೆ ಯಾವ ಮಯೋನೀಸ್ ಸಾಸ್ ಹಾಕಿಲ್ಲ, ಏನು ಹಾಕಿಲ್ಲ. ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿರೋವಂಥ ಪದಾರ್ಥಗಳನ್ನು ಹಾಕ್ಕೊಂಡು. ಬರೀ ಅದನ್ನ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನೋಡ್ತಿರ್ಬೋದು ನೀವಿಲ್ಲಿ ನಾನು ಒಂದು ಅರ್ಧ ಬೀಟ್ರೂಟನ್ನ ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಹೆಚ್ಚಿಕೊಂಡಿದ್ದೀನಿ. ಆಮೇಲೆ ಒಂದು ಪೊಟ್ಯಾಟೊ ಇತ್ತು, ಅದನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣನ್ನು ಅಷ್ಟನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಈಗ ಬೀಟ್ರೂಟ್ನ ತುರಿದಿಟ್ಟಿದ್ನಲ್ಲ, ಒಂದು ಬೀಟ್ರೂಟ್ ಒಳಗೆ ಅರ್ಧ ಬೀಟ್ರೂಟ್ ತೊಗೊಂಡು ನಾನು, ಯಾಕಂದ್ರೆ ಒಂದು 4 ಜನ ತಿನ್ನೋಷ್ಟು ಸ್ನ್ಯಾಕ್ಸ್ ಆಗೋಷ್ಟು ಮಾಡಾಕತ್ತೀನಿ. ಹಂಗಾಗಿ ಅರ್ಧ ಹೋಳು ಬೀಟ್ರೂಟ್ನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಎಲ್ಲನೂ ತರಕಾರಿನೂ ಎಲ್ಲನೂ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡ್ರಿ. ಬೀಟ್ರೂಟ್ ಇಲ್ಲ ಅಂದರೆ ಬೇರೆ ಈ ಜಾಗದಾಗ ಬೇರೆ ಮನೆಯಲ್ಲಿರುವಂಥ ಬೇರೆ ತರಕಾರಿ ಸೇರಿಸ್ಕೊಂಡು ಮಾಡ್ಕೋಬೋದು. ಸಖತ್ತಾಗಿರ್ತೈತೆ ಟೇಸ್ಟ್ ಮಾತ್ರ. ಬೀಟ್ರೂಟ್ನ ಯಾಕೆ ಹಾಕಿನಂದ್ರೆ ಮನೆಯೊಳಗೆ ಮಕ್ಕಳು ಬೀಟ್ರೂಟ್ ಪಲ್ಯ ಆಯಿತು, ಬೀಟ್ರೂಟ್ ಪಲಾವ್ ಆಯಿತು, ಯಾವುದನ್ನು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಅದು ಕಲರ್ ರೆಡ್ಡಾಗಿ ಬರೋದ್ರಿಂದ ಈ ಥರ ಅವ್ರಿಗೆ ಇಷ್ಟ ಆಗೋಂಥ ರೆಸಿಪಿ ಒಳಗೆ ಅದನ್ನು ಸೇರಿಸಿ ಮಾಡೋದ್ರಿಂದ ಹೆಲ್ತ್ಗೂ ಒಳ್ಳೆಯದು. ಆಮೇಲೆ ಅವರು ಇಷ್ಟಪಟ್ಟು ತಿಂತಾರೆ ಅಂತೇಳಿ ನಾನು ಬೀಟ್ರೂಟ್ನ ಆರಿಸ್ಕೊಂಡಿನಿ ರೀ. ಬೀಟ್ರೂಟ್ ಸ್ಯಾಂಡ್ವಿಚ್ ಮಾಡೋಣ ಅಂಥೇಳಿ. ಹೇಗೋ ಮಕ್ಕಳು ಸ್ಯಾಂಡ್ವಿಚ್ ಅಂದರೆ ಯಾರಾದರೂ ಇಷ್ಟಪಡ್ತಾರಲ್ರಿ. ಹಾಗಾಗಿ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿರಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡ್ತಿರ್ಬೋದು ಅದು ಯಾವ ಥರ ಆಗೈತೆ ಸ್ಟಫಿಂಗ್ ಅನ್ನೋದು, ಏನು ಸಖತ್ತಾಗಿ ಐತಲ್ರಿ. ನೋಡಿದ್ರೆ ಹಾಗೆ ತಿನ್ಬೇಕು ಅನ್ಸಾಕತ್ತೈತಿ. ಅದಿಷ್ಟು ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ, ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ಒಂಚೂರು ಖಾರ ಪುಡಿ ಹಾಕಿ ಎಲ್ಲ ತರಕಾರಿ ಹಾಕಿ ಆ ಥರ ಮಿಕ್ಸ್ ಮಾಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಕೆಚಪ್ ಇತ್ತು ಮನೆಯೊಳಗೆ, ಅದನ್ನು ಹಾಕ್ಕೊಳಕತ್ತೀನಿ. ಇಲ್ಲಾಂದ್ರೆ ನಡೆಯುತ್ತೆ, ಇಷ್ಟ ತರಕಾರಿ ಹಾಕ್ಕೊಂಡು ನಾವು ಮಾಡ್ಕೋಬೋದು ಹೆಲ್ದಿಯಾಗಿ. ಸುಮ್ಮನೆ ಆ ಸಾಸ್ ಈ ಸಾಸ್ ಅಂತ ಹಾಕ್ಕೊಂಡು ತಿನ್ನೋಕ್ಕಿಂತ ಏನದು ಹೈಜೆನಿಕ್ಕಾಗಿ ಟೇಸ್ಟಿಯಾಗಿ ಮನೇಲಿ ಇರೋವಂಥದ್ದನ್ನು ಹಾಕ್ಕೊಂಡು ಮಾಡ್ಕೋಬೋದು. ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್. ಈಗ ಬರೀ ಸ್ಯಾಂಡ್ವಿಚ್ ಮಾಡೋದು ಹೆಂಗಂತ ತೋರಿಸ್ತೀನಿ. ಈಗ ನಾನು ಫ್ರೀ ಹೀಟಿಗೆ ಇಟ್ಟೀನಿ. ಸ್ಯಾಂಡ್ವಿಚ್ ಮೇಕರ್ನ ಫ್ರೀ ಹೀಟಿಗೆ ಇಟ್ಕೋಬೇಕು. ಅಂದ್ರೆ ಅದು ಸಿಗ್ನಲ್ಸ್ ಎಲ್ಲ ಇರುತ್ತಲ್ಲ, ಅದು ಲೈಟ್ ಚೇಂಜ್ ಆಗೋರು ಫ್ರೀ ಹೀಟ್ ಆಗುತ್ತೆ. ಈಗ ನೋಡ್ತಿರ್ಬೋದು ಸ್ನೇಹಿತರೆ, ಫಸ್ಟಿಗೆ ಬ್ರೆಡ್ಗೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆನ ಸವರ್ಕೊಳ್ರಿ. ನಾನು ಸದ್ಯಕ್ಕೆ ತುಪ್ಪ ಐತೆ, ತುಪ್ಪ ಸವರ್ಕೊಂಡು ಈ ಸ್ಟಫಿಂಗ್ನ ಒಂದು ಸೈಡು ಪೂರ್ತಿಯಾಗಿ ಈ ಥರ ನಾನು ತೋರ್ಸಾಕತ್ತೀನಿ ಅಲ್ರಿ ವಿಡಿಯೋದಾಗ, ಆ ಥರ ಹಾಕಿ ಸ್ಪ್ರೆಡ್ ಮಾಡ್ಕೊರಿ ಬ್ರೆಡ್ ತುಂಬಾ. ಅದ್ರ ಮೇಲೆ ಮತ್ತೊಂದು ಬ್ರೆಡ್ ಸ್ಲೇಸ್ನ ಇಟ್ಟು ಈ ಥರ ಆಗಿ ರೆಡಿ ಮಾಡ್ಕೊರಿ ಸ್ಯಾಂಡ್ವಿಚ್ಗೆ ಇದು ಇಡೋಕೆ ಮಾಡೋದಕ್ಕೆ. ಈಗ ಒಂದು 4 ಜೋಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಯಾಕಂದ್ರೆ ಫ್ರೀ ಹೀಟಿಗೆ ಇಟ್ಟಿರ್ತೀವಲ್ಲ, ಬೇಗ ಆಗಿಬಿಡ್ತೈತಿ. ಸುಮ್ಮನೆ ಒಂದು ಮಾಡೋದು ಮತ್ತು ಆಫ್ ಮಾಡೋದು ಮತ್ತು ಆನ್ ಮಾಡೋದು ಆದರೆ ಲೇಟ್ ಆಗುತ್ತೆ. ಆಮೇಲೆ ಟೈಮ್ನ ಜಾಸ್ತಿ ಆಗುತ್ತೆ ರೀ. ಒಂದೇ ಸರಿಗೆ ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಪೂರ್ತಿ ಮಸಾಲೆ ಎಲ್ಲ ತುಂಬಿ ಎತ್ತಿಟ್ಕೊಂಡ್ಬಿಡ್ಬೇಕು. ಫ್ರೀ ಹೀಟ್ ಆದಮೇಲೆ ಎರಡೆರಡು ಒಟ್ಟಿಗೆನ ಏನು ಮಾಡಿ ತೆಗೆದು ಇಡ್ಬೋದು. ಬೇಗ ಆಗುತ್ತೆ, ಕ್ವಿಕ್ಕಾಗಿ ಮಾಡ್ಕೋಬೋದು. ಈಗ ಅದನ್ನೆಲ್ಲ ಮಸಾಲೆ ಎಲ್ಲ ಸ್ಟಫಿಂಗ್ ಎಲ್ಲ ಹಾಕಿಟ್ಟೀನಿ ರೀ. ಈಗ ಸ್ಯಾಂಡ್ವಿಚ್ ಮೇಕರ್ಗೆ ಸ್ವಲ್ಪ ತುಪ್ಪ ಸವರಿ ಬ್ರೆಡ್ ಹಾಕಿ ಇಟ್ಟಿರ್ತೀವಲ್ಲ ಅದನ್ನು ಅದರೊಳಗೆ ಹಾಕಿ ಒಂದು 2 ರಿಂದ 3 ನಿಮಿಷ ಅದನ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಕೆ ಸ್ನೇಹಿತರೆ. 2 ರಿಂದ 3 ನಿಮಿಷ ಅಂತೂ ಮಿನಿಮಮ್ ಬೇಕು. ಸಖತ್ತಾಗಿ ರೋಸ್ಟಾಗಿ ಬರಬೇಕಂದ್ರೆ ಚೆನ್ನಾಗಿ ಬರುತ್ತೆ. ನಾವು ಸ್ಟಫಿಂಗನ್ನ ಹೆಂಗೆ ಇಟ್ಟಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಕೆಲವೊಂದು ಭಾಳ ಕಡಿಮೆಯಾಗಿ ಇಟ್ಟಿದ್ವಿ ಅಂದ್ರೆ ಬೇಗ ಬೆಂದುಬಿಟ್ಟಿರ್ತೈತಿ. ನಾನು ಏನದು ಸ್ಟಫಿಂಗ್ನ ಬೀಟ್ರೂಟ್ ಸ್ವಲ್ಪ ಗಟ್ಟಿ ಪದಾರ್ಥ ಅಲ್ಲ, ಸ್ವಲ್ಪ ಜಾಸ್ತಿ ಹೊತ್ತಿಟ್ಟೀನಿ, ಪೂರ್ತಿ ರೋಸ್ಟಾಗಿ ಚೆನ್ನಾಗಿ ಬೆಂದು ಬರಲಿ, ಟೇಸ್ಟ್ ಆಗುತ್ತಾ ಅಂಥೇಳಿ. ಈಗ ನೋಡ್ತಿರ್ಬೋದು ಆಗೈತಿ, ಏನು ಸಖತ್ತಾಗಿ ಕಲರ್ ಫುಲ್ ಚೇಂಜ್ ಆಗೈತೆ ನೋಡಿರಿ. ಭಾರಿ ಆಗಿತ್ತು ಟೇಸ್ಟ್ ಮಾತ್ರ. ಈಗ ನಿಮಗೆ ತೋರಿಸ್ತೀನಿ. ಅದ್ರಂಗೆ ಇನ್ನೆರಡು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಹಾಕಿ ಇಟ್ಕೊಂಡ್ಬಿಡ್ತೀನಿ ರೀ. ಅದು ಒಂದು 3 ರಿಂದ 4 ನಿಮಿಷದಾಗ ಅವು ಸ್ಯಾಂಡ್ವಿಚ್ ಕೂಡ ರೆಡಿ ಆಗ್ಬಿಡ್ತಾವೆ. ಒಂದು ಸರಿ ಮಾಡಿಕೊಂಡ್ರೆ ಈಸಿಯಾಗಿ ಸಂಜೆದು ಒಂದು 4 ಜನ ಆರಾಮಾಗಿ ತಿನ್ಬೋದು. ಇಷ್ಟು ಒಂದು 8 ರಿಂದ 10 ಬ್ರೆಡ್ ಇದ್ದರೆ ಸಾಕು. ಒಂದು ಒಳ್ಳೆ ಸಂಜೆ ಸ್ನ್ಯಾಕ್ಸ್ ಮಾಡ್ಕೋಬೋದು ಮನೆಯಲ್ಲಿ ಈಸಿಯಾಗಿ. ಇದಕ್ಕೆ ಮಯೋನೀಸು ಮತ್ತು ಚೀಸ್ ಹಾಕಿದ್ರಂತೂ ಇನ್ನೂ ಸಖತ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಸದ್ಯಕ್ಕೆ ನಾನು ಅದು ಯಾವುದೂ ಯೂಸ್ ಮಾಡಿಲ್ಲ, ಜಸ್ಟ್ ಟೊಮೆಟೊ ಕೆಚಪ್ ಅಷ್ಟು ಹಾಕ್ಕೊಂಡೀನಿ ರೀ, ಮತ್ತೇನು ಹಾಕ್ಕೊಂಡಿಲ್ಲ. ನೀವು ನೋಡ್ತಿರ್ಬೋದು. ಅದು ಬೇಡಪ್ಪ ಅಂದ್ರೆ ಮೊಸರು ಕೂಡ ಹಾಕ್ಕೋಬೋದು. ಅದೇ ಜಾಗಕ್ಕೆ ಆ ಎಲ್ಲ ತರಕಾರಿ ಜೊತೆಗೆ ಮೊಸರು ಮಿಕ್ಸ್ ಮಾಡಿ ಅದನ್ನ ಹಾಕಿ ಮಾಡಿದ್ರೂ ಟೇಸ್ಟು ಮಸ್ತಾಗಿ ಬರ್ತೈತೆ ರೀ. ಈಗ ನೋಡ್ತಿರ್ಬೋದು ಸ್ಯಾಂಡ್ವಿಚ್ ರೆಡಿ ಅದು. ಈಗ ಕಟ್ ಮಾಡಿ ತೋರ್ಸಾಕತ್ತೀನಿ ನಿಮ್ಗೆ ಒಳಗಡೆ ಯಾವ ರೀತಿ ಆಗೈತಿ ಅಂತೇಳಿ ನೋಡ್ತಿರ್ಬೋದು ನೀವು.
ನೋಡಿರಿ ಏನು ಸಖತ್ತಾಗಿ ಬಂದೈತಿ, ಕಲರ್ಫುಲ್ಲಾಗಿ ಒಳ್ಳೆ ದಿಲ್ ಪಸಂದ್ ಇರುತ್ತಲ್ಲ ಅದೇ ಥರ ಕಾಣಕತ್ತೈತಿ. ಬೀಟ್ರೂಟ್ ಆಗಿರೋದ್ರಿಂದ ಅದು ಬೇರೆ ಯಾವ ತರಕಾರಿ ಹಾಕೊಂಡು ಮಾಡಿದ್ರು ಅದರದ್ದೇ ಆದ ಡಿಫ್ರೆಂಟ್ ಟೇಸ್ಟ್ ಮತ್ತು ಕಲರು ಸಿಗುತ್ತೆ ನಮ್ಗೆ ಸ್ಯಾಂಡ್ವಿಚ್ ಒಳಗೆ. ಬಟ್ ಇದನ್ನು ನೋಡೋಕೆ ಮಾತ್ರ ಸೇಮ್ ಟು ಸೇಮ್ ದಿಲ್ ಪಸಂದ್ ಹಿಂಗೆ ಇರುತ್ತೆ, ರೆಡ್ ಕಲರಾಗಿ. ಆದರೆ ಅದು ದಿಲ್ ಪಸಂದ್ ಅಲ್ಲ, ಬೀಟ್ರೂಟ್ ಸ್ಯಾಂಡ್ವಿಚ್ ಈಸಿಯಾಗಿ ಮಾಡ್ಕೋಬೋದು. ಒಂದು 5 ನಿಮಿಷ ಇದ್ದರೆ ಸಾಕು, 5-10 ನಿಮಿಷ ಇದ್ದರೆ ಸಾಕು, ಆರಾಮಾಗಿ ಮಾಡ್ಕೋಬೋದು. ಏನು ಒಗ್ಗರಣೆ ಹಾಕೋದಿಲ್ಲ, ಫ್ರೈ ಮಾಡೋದಿಲ್ಲ, ಕುದಿಸೋದಿಲ್ಲ, ಒಂದು ಏನಿಲ್ಲ, ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ನೋಡ್ತಿರ್ಬೋದು ನೀವು ಏನು ಸಖತ್ತಾಗಿ ಬಂದೈತೆ ಅಂತೇಳಿ. ಇದ್ರ ಜೊತೆಗೆ ಟೊಮೆಟೊ ಕೆಚಪ್ ಜೊತೆಗೆ ಏನೋ ನೆಂಚ್ಕೊಂಡು ತಿಂದ್ರೆ ಸಖತ್ತಾಗಿರ್ತೈತಿ. ಒಂದು ಸರಿ ನೀವೂ ಟ್ರೈ ಮಾಡಿ ನೋಡ್ರಿ ಸ್ನೇಹಿತರೆ. ಬೀಟ್ರೂಟು ಸ್ಯಾಂಡ್ವಿಚ್ನ ಏನು ಸಖತ್ತಾಗಿರ್ತಾವೆ. ಮಕ್ಕಳಿಗೆ ಇದು ಲಂಚ್ ಬಾಕ್ಸ್ನಾಗ ಸ್ನ್ಯಾಕ್ಸ್ ಅಂತೇಳಿ ಸೈಡ್ ಇಟ್ಟು ಕಳಿಸ್ಬೋದು ಈ ಥರ ಮಾಡಿ. ಮತ್ತು ಸಂಜೆ ಟೀ ಟೈಮ್ ಜೊತೆಗೆ ಸ್ನ್ಯಾಕ್ಸ್ ಆಗಿ ತಿನ್ಬೋದು, ಸಖತ್ತಾಗಿ ಬರುತ್ತೆ ಇರುತ್ತೆ ತಿನ್ನೋಕೆ. ಮತ್ತು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿರಿ, ನೀವು ಪದೇ ಮಾಡ್ತೀರಿ. ಬೀಟ್ರೂಟಿಂದ ಈ ಥರನೂ ಒಂದು ಸ್ಯಾಂಡ್ವಿಚ್ ಮಾಡ್ಬೋದಾ ಅಂತೇಳಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.